ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಒಂದು ಸುಂದರವಾದ ದೈವಿಕ ರಹಸ್ಯವನ್ನು ತಿಳಿದುಕೊಳ್ಳೋಣ. ದೇವಾಲಯಕ್ಕೆ ಹೋದಾಗ, ಪೂಜೆ ಮಾಡುವಾಗ, ಹೊಸ ಕೆಲಸ ಪ್ರಾರಂಭಿಸುವಾಗ ಎಲ್ಲೆಡೆಯೂ ನಾವು ತೆಂಗು ಒಡೆಯುತ್ತೇವೆ. ಆದರೆ ಯಾಕೆ ತೆಂಗು ಒಡೆಯಬೇಕು? ಇದಕ್ಕೆ ತುಂಬಾ ಗಾಢವಾದ ಅರ್ಥವಿದೆ. ಹಿಂದೂ ಸಂಪ್ರದಾಯದಲ್ಲಿ ತೆಂಗಿನಕಾಯಿಯನ್ನು ಮಾನವನ ಪ್ರತಿರೂಪವಾಗಿ ನೋಡಲಾಗುತ್ತದೆ. ಹೊರಗಿನ ಗಟ್ಟಿಯಾದ ಗೊರೆ ನಮ್ಮ ಅಹಂಕಾರ, ಕೋಪ, ಅಸೂಯೆ, ಹಿಗ್ಗು, ಹೆಮ್ಮೆಗಳ ಸಂಕೇತ. ನಮ್ಮ ಅಹಂಕಾರವು ಅದೇ ರೀತಿ ಗಟ್ಟಿ. ಅದು ಒಡೆಯದೇ ದೇವರೊಡನೆ ನಿಜವಾದ ಸಂಪರ್ಕ ಸಾಧ್ಯವಿಲ್ಲ. ಆದ್ದರಿಂದ ಹೆಚ್ಚಿನ ಪೂಜಾ ವಿಧಿಗಳಲ್ಲಿ ಮೊದಲೇ ತೆಂಗು ಒಡೆಯಲಾಗುತ್ತದೆ. ಇದರ ಅರ್ಥ, ದೇವರೇ, ನನ್ನ ಅಹಂಕಾರವನ್ನು ನಿಮ್ಮ ಪಾದಗಳ ಬಳಿಯಲ್ಲಿ ಬಿಡುತ್ತೇನೆ. ಇದಕ್ಕಿಂತ ಶುದ್ಧವಾದ ಭಕ್ತಿ ಇಲ್ಲ. ತೆಂಗನ್ನು ಒಡೆದಾಗ ಒಳಗೆ ಕಾಣುವ ಬಿಳಿ ಭಾಗ ಶುದ್ಧ ಹೃದಯ ಮತ್ತು ಶುದ್ಧ ಮನಸ್ಸಿನ ಸಂಕೇತ. ಅಹಂಕಾರವನ್ನು ಬಿಟ್ಟ ಮೇಲೆ ಮಾತ್ರ ಹೃದಯ ಶುದ್ಧವಾಗುತ್ತದೆ. ಅಂತಹ ಹೃದಯಕ್ಕೆ ಮಾತ್ರ ದೇವರ ಕೃಪೆ ಲಭಿಸುತ್ತದೆ. ವೇದಗಳಲ್ಲಿ ತೆಂಗನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಅದು ಅತ್ಯಂತ ಪವಿತ್ರವಾದ ಅರ್ಪಣೆ, ಏಕೆಂದರೆ ಅದು ತುಂಬಾ ಶುದ್ಧ, ಬೇಗ ಹಾಳಾಗುವುದಿಲ್ಲ. ಅದರ ಪ್ರತಿಯೊಂದು ಭಾಗವೂ ಉಪಯುಕ್ತ. ಆದ್ದರಿಂದಲೇ ಪ್ರತಿಯೊಂದು ಪೂಜೆಯಲ್ಲಿ ತೆಂಗಿನಕಾಯಿ ಅವಶ್ಯಕ. ತೆಂಗು ಒಡೆಯುವುದರಿಂದ ಜೀವನದ ಅಡಚಣೆಗಳು ದೂರವಾಗುತ್ತವೆ ಎಂದು ನಂಬಿಕೆ. ತೆಂಗು ನೆಲದಲ್ಲಿ ಒಡೆದಂತೆ ನಮ್ಮ ಕಷ್ಟಗಳು ಒಡೆದು ಬಿಡುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಆದ್ದರಿಂದ ಮುಂದಿನ ಸಲ ನೀವು ದೇವಾಲಯದಲ್ಲಿ ಅಥವಾ ಹೊಸ ಕೆಲಸ ಪ್ರಾರಂಭಿಸುವ ಮೊದಲು ತೆಂಗು ಒಡೆಯುವಾಗ ಅದರ ನಿಜವಾದ ಅರ್ಥವನ್ನು ನೆನಪಿಡಿ. ನೀವು ಒಡೆಯುತ್ತಿರುವುದು ಒಂದು ಫಲವಲ್ಲ, ನಿಮ್ಮ ಅಹಂಕಾರದ ಗೋಡೆ, ಮತ್ತು ದೇವರಿಗೆ ಅರ್ಪಿಸುತ್ತಿರುವುದು ಒಂದು ಶುದ್ಧ ಹೃದಯ. ಈ ರೀತಿ ಇನ್ನೂ ದೈವಿಕ ಕಥೆಗಳು ಮತ್ತು ತತ್ವಗಳನ್ನು ತಿಳಿದುಕೊಳ್ಳಲು ಡಿವೈನ್ ಯಾತ್ರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ.